ಈಗ ಪೂಜೆ ಅಂದಮೇಲೆ ನೈವೇದ್ಯಗಳನ್ನ ಇಡ್ತಾರೆ. ದೇವಿಗೆ ಯಾವ ರೀತಿಯ ನೈವೇದ್ಯ ಪ್ರಿಯವಾದದ್ದು? ಈಗ ಶಾಸ್ತ್ರದಲ್ಲಾಗಿರ್ಬೋದು, ಲಲಿತಾ ಸಹಸ್ರನಾಮದಲ್ಲಾಗಿರ್ಬೋದು ಒಂದು ಮಾತನ್ನು ಹೇಳ್ತಾರೆ. ಏನಂದರೆ ಗುಡಾನ್ನ ಪ್ರೀತ ಮಾನಸಃ ಅಂತ. ಅಂದರೆ ಗುಡಾನ್ನ, ಬೆಲ್ಲ ಮತ್ತು ಅನ್ನದಿಂದ ನೈವೇದ್ಯವನ್ನು ಮಾಡಬೇಕು. ಅಂದರೆ ಪಾಯಸ, ನಮ್ಮಲ್ಲಿ ಹೇಳುವಂಥ ರೀತಿಯಲ್ಲಿ ಪಾಯಸವನ್ನು ಪ್ರೀತಿಯಾಗಿ ಅವಳು ಇಷ್ಟಪಡುತ್ತಾಳೆ. ತದನಂತರದಲ್ಲಿ ಕಜ್ಜಾಯ, ನಮ್ಮಲ್ಲಿ ಮಾಡುವಂಥ ಕಜ್ಜಾಯವಾಗಿರ್ಬೋದು, ಅದನ್ನು ಆ ಭಗವತಿಗೆ ನೈವೇದ್ಯ ಮಾಡೋದರಿಂದ ಅವಳು ಸಂಪ್ರೀತಿಗೊಳ್ಳುತ್ತಾಳೆ, ಅದನ್ನು ಅವಳು ಸ್ವೀಕಾರ ಮಾಡುತ್ತಾಳೆ ಅನ್ನುವಂತಹ ಶಾಸ್ತ್ರದ ಮಾತು ಇದೆ. ಅದಕ್ಕಾಗಿ ಅವಳಿಗೆ ಗುಡಾನ್ನ ಅಂದರೆ ಪಾಯಸವನ್ನು ನೈವೇದ್ಯ ಮಾಡಬೇಕು. ಇನ್ನು ವ್ರತಾಚರಣೆಯ ಸಂದರ್ಭದಲ್ಲಿ ಅಶೌಚಗಳಾದ್ರೆ ಇಲ್ಲ ಸೂತಿಕ ಅಂತ ಹೇಳ್ತಾರಲ್ಲ, ಆ ಥರದ್ದೇನಾದ್ರೂ ಬಂದ್ರೆ ಏನ್ ಮಾಡ್ಬೋದು? ಅಂದ್ರೆ ಮುಂದಿನ ವಾರ ಪೂಜೆನ ಮಾಡ್ಬೋದಾ? ಖಂಡಿತವಾಗಿಯೂ. ಈಗ ಒಂದು ವ್ರತವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಆ ವ್ರತಕ್ಕೆ ಭಂಗ ಬರಬಾರದು ಅಂತ ಶಾಸ್ತ್ರ ಇರ್ತದೆ. ವ್ರತ ಅಂದರೆ ಅದು, ಅಂದರೆ ಭಂಗವಿಲ್ಲದೆ ಮುಂದುವರಿಯುವಂತಹ ಕ್ರಿಯೆ, ಅದನ್ನು ವ್ರತ ಅಂತ ಕರೀತಾರೆ. ಭಂಗವಿದ್ದು ಮಾಡುವಂಥದ್ದು ಪೂಜೆ ಅಂತೆ. ಇವತ್ತು ನಾವು ಮಾಡ್ತೇವೆ, ನಾಳೆ ಆಗೋದಿಲ್ಲ, ನಾಡ್ದೇ ಆಗೋದಿಲ್ಲ ಅಂದರೆ ಅದೊಂದು ಪೂಜೆ ಅಂತ ಕರೆದುಕೊಳ್ತದೆ. ವ್ರತ ಅಂದರೆ ಭಂಗ ಇಲ್ಲದೆ ನಡೆಯುವಂಥದ್ದು, ನಿಯಮಾನುಸಾರವಾಗಿ ನಡೆಯುವಂಥದ್ದು. ಅಂತಹ ಸಂದರ್ಭಗಳಲ್ಲಿ ಇದನ್ನು ವಿಶೇಷವಾಗಿ ಸುಮಂಗಲೆಯರು ಮಾಡುವಂಥದ್ದಕ್ಕಾಗಿ ಅವರಿಗೆ ತಿಂಗಳದ ದಿನಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಸೂತಕದ ವಾತಾವರಣ ಇರುವಂಥ ದಿನಗಳಾಗಿರ್ಬೋದು, ಅಥವಾ ಮಾಡಲಿಕ್ಕೆ ಅಸಾಧ್ಯವಾಗಿರತಕ್ಕಂಥ ಅನಾರೋಗ್ಯದ ಕಾರಣಗಳಾಗಿರ್ಬೋದು, ಅಂತಹ ಕಾರಣಗಳಲ್ಲಿ ಮುಂದಿನ ಆ ಶ್ರಾವಣ ಮಾಸದ ಮತ್ತೆ ಬರುವಂತಹ 2 ವಾರಗಳಲ್ಲಿ ಯಾವುದಾದ್ರೂ ಒಂದು ವಾರ ಪರಿಶುದ್ಧವಾಗಿ ಮನೆಯನ್ನು ಶುಚಿಗೊಳಿಸಿ ಆ ಕಾರ್ಯವನ್ನು ಮಾಡುವುದು ಉತ್ತಮ. ಮತ್ತೊಂದು, ಹಾಗೆ ಆ ಸಮಯದಲ್ಲೂ ಅವರಿಗೆ ಆಗಲಿಲ್ಲ ಅಂತ ಹೇಳಾದರೆ ನವರಾತ್ರಿಯ ದಿವಸ 9 ದಿವಸಗಳಲ್ಲಿ, 10 ದಿವಸಗಳಲ್ಲ, 10 ದಿವಸದಲ್ಲಿ ಅಮ್ಮನವರ ಉತ್ಸವ ಆಗ್ತದೆ. ಆ 9 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿವಸ ಅವರಿಗೆ ಅನುಕೂಲವಾದಂತಹ ದಿವಸ ಆ ವ್ರತಾಚರಣೆಯನ್ನು ಮಾಡುವುದು ಅತ್ಯುತ್ತಮ. ಇದು ಶಾಸ್ತ್ರಸಮ್ಮತವೂ ಹೌದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, 1 ವರ್ಷ ವ್ರತಾಚರಣೆಯನ್ನ ಮಾಡಿರ್ತಾರೆ, ಮುಂದಿನ ವರ್ಷ ಅವ್ರ ಹತ್ರ ಮಾಡಕ್ಕಾಗಲ್ಲ ಅಥವಾ ಮಾಡೋದನ್ನ ನಿಲ್ಲಿಸ್ತಾರೆ. ಈ ರೀತಿ ಮಾಡೋದು ಸರಿನಾ ಅಥವಾ ತಪ್ಪಾ? ಖಂಡಿತವಾಗೂ ತಪ್ಪು. ಯಾಕೆಂದ್ರೆ ಒಂದು ವ್ರತವನ್ನು ಮಾಡ್ತಾರೆ ಅಂತ ಹೇಳಾದಾಗ ಆ ವ್ರತವನ್ನು ಮಧ್ಯದಲ್ಲಿ ತುಂಡರಿಸುವುದು ತಪ್ಪು. ಯಾಕೆಂದ್ರೆ ಅದು ಪೂಜೆ ಆಗೋದಿಲ್ಲ. ಆ ವ್ರತಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಾದಾಗ ಒಂದು ದಾರವನ್ನು, ಕಂಕಣ ದಾರ ಅಂತ ಕಟ್ತೇವೆ. 12 ಎಲೆಗಳಲ್ಲಿ 12 ಗಂಟುಗಳನ್ನು ಹಾಕಿ ಆ ವ್ರತಾಚರಣೆಗೆ ದಾರವನ್ನು ಕಟ್ತೇವೆ. ಅದು ಪ್ರತಿ ವರ್ಷವೂ ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ವ್ರತಕ್ಕೂ ಒಂದೊಂದು ದಾರ, ಒಂದೊಂದು ಎಳೆ, ಒಂದೊಂದು ಗಂಟುಗಳು ಇರ್ತದೆ. ಆ ರೀತಿಯಾಗಿ ಮಾಡುವಂಥ ವ್ರತವನ್ನು ಮಧ್ಯದಲ್ಲಿ ಯಾವುದೇ ರೀತಿಯಾದರೂ ಸಹಿತ ಅದನ್ನು ತುಂಡರಿಸಬಾರದು. ಒಂದು ವೇಳೆ ಅವರಿಗೆ ಮಾಡಲಿಕ್ಕೆ ಅಸಾಧ್ಯವಾಗಿದೆ ಅಂತ ಹೇಳಾದರೆ ಕೊನೆಯ ಪಕ್ಷದಲ್ಲಿ 5 ಮುತ್ತೈದರಿಗಾದರೂ ಅವ್ರ ಬಾಗೀನವನ್ನು ಸಲ್ಲಿಸುವಂಥದ್ದು, ಅಥವಾ ಅರಿಶಿನ ಕುಂಕುಮವನ್ನು ಮನೆಗೆ ಕರೆದು ಹಚ್ಚುವಂತಹ ಕೆಲಸವನ್ನಾದರೂ ಅವರು ಮಾಡಿದರೆ ಉತ್ತಮ. ಅದು ಶಾಸ್ತ್ರಕ್ಕೆ ಸಮ್ಮತವಲ್ಲ, ಆದರೆ ಅನಿವಾರ್ಯ ಕಾರ್ಯಗಳನ್ನು ಮಾಡಿದರೆ ಅದು ಉತ್ತಮ ಎನ್ನುವಂಥದ್ದು ನಮ್ಮ ಮಾತು. ಇನ್ನು ಪೂಜೆಗೆ ಮಾಡುವ ಮುಂಚೆ ಸಂಕಲ್ಪ ಮಾಡ್ತಾರಲ್ಲ, ಈ ವರಮಹಾಲಕ್ಷ್ಮಿ ಅನ್ನ ಪೂಜೆಯನ್ನ ಮಾಡೋರು ಅಥವಾ ವ್ರತವನ್ನ ಮಾಡೋರು ಯಾವ ರೀತಿ ಸಂಕಲ್ಪ ಮಾಡಬಹುದು? ಈಗ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದೇ ವಿಧಾನ ಏನು ಅಂತ ಕೇಳಿದ್ರೆ, ಅದು ಸೌಭಾಗ್ಯ ಪ್ರಾಪ್ತಿಗೋಸ್ಕರ ಮತ್ತು ಜ್ಞಾನ ವೃದ್ಧಿಗೋಸ್ಕರ ಅದನ್ನು ಮಾಡುತ್ತಾರೆ. ಅರ್ಥಾತ್ ಒಂದು ಸುಮಂಗಲೆಯರು ಈ ವ್ರತವನ್ನು ಮಾಡಬೇಕು ಅಂತ ಹೇಳಿದಾಗ ಪ್ರಥಮವಾಗಿ ಕೇಳುವಂಥದ್ದೇ ಮಮ ದೀರ್ಘ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಅಷ್ಟ ಸೌಭಾಗ್ಯ ಸಿದ್ಧ್ಯರ್ಥಂ. ಈ ರೀತಿಯಾಗಿ ಅವರು ವ್ರತವನ್ನು ಸಂಕಲ್ಪವನ್ನು ಮಾಡತಕ್ಕದ್ದು. ಅದೇ ರೀತಿಯಾಗಿ ಮುಂದೆ ಅವರು ಯಾವ ಸಂದರ್ಭದಲ್ಲಿ ಅವರಿದ್ದಾರೋ, ಅಂದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿದ್ದಾಗ, ಅಥವಾ ಅವರು ಯಾವುದಾದ್ರೂ ಒಂದು ವಿದ್ಯಾರ್ಥಿಯಾಗಿ ನಡ್ಕೊಂಡು ಹೋಗ್ತಿರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಕಲ್ಪವನ್ನು ಮಾಡಿದಾಗ ಅದು ಉತ್ತಮವಾದಂಥ ಏಳಿಗೆಯನ್ನು ಆ ವರಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನು ಗರ್ಭಿಣಿ ಸ್ತ್ರೀಯರು ಈ ಪೂಜೆನ ಮಾಡಬಹುದಾ? ಗರ್ಭಿಣಿ ಸ್ತ್ರೀಯರಿಗೆ ಶಾಸ್ತ್ರದಲ್ಲಿ ಹೇಳ್ತಾರೆ 7 ತಿಂಗಳಿಗೆ ಅವರು ಆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳ 7 ತಿಂಗಳ ನಂತರ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಿಲ್ಲ ಅಂತ. ಅಂದರೆ ಶಾಸ್ತ್ರದಲ್ಲಿ 7ನೇ ತಿಂಗಳ ಹೊಟ್ಟೆಯಲ್ಲಿ ಕೃಷ್ಣನನ್ನು ಅವರು ದೇವರನ್ನೇ ಸ್ವತಃ ಅವರು ಪಡೆದಿರುತ್ತಾರೆ. ಆ ಸಮಯದಲ್ಲಿ ಬೇರೆ ದೇವರನ್ನು ಅವರು ಪೂಜೆ ಮಾಡುವಂತಿಲ್ಲ. 7 ತಿಂಗಳ ಒಳಗಡೆ ಯಾವುದೇ ವ್ರತವನ್ನಾದರೂ ಅವರು ಅದನ್ನು ಕೈಗೊಳ್ಳಬಹುದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಈಗ ವರಮಹಾಲಕ್ಷ್ಮಿ ಅಂದ ತಕ್ಷಣ ಎಲ್ಲರಿಗೂ ಒಂದು ಪರಿಕಲ್ಪನೆ ಬರೋದೇನಂದ್ರೆ, ಲಕ್ಷ್ಮಿ ಅಂದ್ರೆ ಹಣ ಮತ್ತೆ ಸಂಪತ್ತು ಅನ್ನೋದು. ಅದನ್ನ ಬಿಟ್ಟು ಇನ್ನು ಅಷ್ಟಲಕ್ಷ್ಮಿಯರು ಇರ್ತಾರಲ್ಲ, ಅದಕ್ಕಾಗಿ ಹೇಳ್ತಾರೆ ನಮ್ಮಲ್ಲಿ ವಿಶೇಷವಾಗಿ ಈ ದಾರಿ ತಪ್ಪಿ ಹೋಗ್ತಾ ಇರುವಂಥದ್ದೇ ಅದು.
ಏನು ಅಂತ ಕೇಳಿದ್ರೆ ಲಕ್ಷ್ಮಿ ಅಂದ ತಕ್ಷಣ ನಾವು ಸಂಪತ್ತಿಗೆ ಹೋಗ್ತೇವೆ, ಹಣಕ್ಕೆ ಹೋಗ್ತೇವೆ. ನಾವು ಸಂಪಾದನೆ ಮಾಡುವ ಎದುರಿಗೆ ಕಾಣುವಂಥ ದುಡ್ಡನ್ನು ನಾವು ಲಕ್ಷ್ಮಿ ಅಂತ ಅಂದ್ಕೊಳ್ತೇವೆ. ಅದು ನಿಜವಾಗಿಯೂ ಅಲ್ಲ. ಲಕ್ಷ್ಮಿ ಅಂದರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ವರದಾಸ್ತು ಮೇ ಅಂತಲೇ ಶ್ರೀ ಸೂಕ್ತದಲ್ಲಿ ನಾವು ದೇವಿಯನ್ನು ಬೇಡಿಕೊಳ್ಳುತ್ತೇವೆ. ಅಂದರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್, ನನಗೆ ಮೋಕ್ಷವನ್ನು ಕರುಣಿಸುವಂತ, ಅಂದ್ರೆ ಅರ್ಥಾತ್ ನನ್ನಲ್ಲಿರ್ತಕ್ಕಂಥ ಯಾವುದೇ ದೋಷಗಳಾಗಿರ್ಬೋದು, ಆತ್ಮನಾ ಭವತಿ ಅಂತ ಹೇಳ್ತಾರೆ. ಈ ಮನುಷ್ಯ ದೇಹ ಇರುವುದೇ ಆತ್ಮದಲ್ಲಿ ಅಂತ. ಆ ಆತ್ಮವನ್ನು ಪರಿಕಲ್ಪನೆ ಮಾಡುವಂಥದ್ದು, ಆತ್ಮವನ್ನು ಶುದ್ಧಿಗೊಳಿಸುವಂಥದ್ದೇ ನಾವು ಪೂಜೆಯನ್ನು ಮಾಡುವಂಥದ್ದು. ಆ ಪೂಜೆ ಮಾಡಿದಾಗ ಆ ದೇವಿಯಲ್ಲಿ ಬೇಡಿಕೊಳ್ಳುವುದೇನು? ನಮಗೆ ಹಣದಿಂದ ಆತ್ಮಶುದ್ಧಿ ಆಗೋದಿಲ್ಲ. ಅಂದರೆ ಜ್ಞಾನವನ್ನು ಕೊಡು, ನನಗೆ ದಿನನಿತ್ಯನೂ 4 ಜನರಿಗೆ ಊಟ ಹಾಕುವಂಥ ಐಶ್ವರ್ಯವನ್ನು ಕೊಡು, ಅಂದರೆ ದವಸ ಧಾನ್ಯಗಳನ್ನು ಕೊಡು. ಅದನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಹಣ ಬೇಕೇ ವಿನಃ ಹಣವೇ ಲಕ್ಷ್ಮಿ ಅಲ್ಲ. ಅದು ಒಂದು ಸ್ವರೂಪ ಅಷ್ಟೇ. ಹಣಕ್ಕೆ ಒಂದು ಸ್ವರೂಪ, ಲಕ್ಷ್ಮಿಯ ಸ್ವರೂಪ ಅಂತ ನಾವು ಕೊಡ್ತೇವೆ. ಯಾಕೆಂದರೆ ಅದರಿಂದ ಎಲ್ಲ ಕೆಲಸವೂ ಆಗೋದ್ರಿಂದ ಹಣಕ್ಕೆ ಲಕ್ಷ್ಮಿಯ ಸ್ವರೂಪವನ್ನು ಕೊಡ್ತೇವೆ. ಆದರೆ ನಿಜವಾದಂಥ ಸಂಪತ್ತು ಯಾವುದು ಕೇಳಿದ್ರೆ ಜ್ಞಾನ ಅನ್ನುವಂಥ ಸಂಪತ್ತು. ಹಾಗೆ ನಾವು ದಿನನಿತ್ಯ ದವಸ ಧಾನ್ಯಗಳಿಗೆ ಸಂಪತ್ತು ಅಂತ ಕರೀತೇವೆ. ಅದು ನಿಜವಾದ ಸಂಪತ್ತು. ಅದನ್ನು ನಾವು ಸಂಪಾದನೆ ಮಾಡಬೇಕು, ಅದನ್ನು ದೇವರಲ್ಲಿ ಕೇಳಬೇಕು ಭಗವತಿಯಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದು ಕಲಶ ಮಾತ್ರ. ಮೂರ್ತಿಗಿಂತ ಹೆಚ್ಚಾಗಿ ಕಲಶವನ್ನ ಪೂಜೆ ಮಾಡ್ತಾರೆ. ಈ ಕಲಶದಲ್ಲಿ ಏನೇನನ್ನ ಹಾಕಬೇಕು, ಹೇಗೆ ಸಂಕಲ್ಪ ಮಾಡಿ ಅದನ್ನ ಸ್ಥಾಪನೆ ಮಾಡಬೇಕು? ಕಲಶವನ್ನ ವಿಶೇಷವಾಗಿ ಇದು ಎಲ್ಲರಿಗೂ ತಿಳಿಯುವಂಥ ವಿಷಯ. ಏನಂತ ಕೇಳಿದ್ರೆ ಎಲ್ಲರಿಗೂ ಗೊಂದಲ ಏನಾಗ್ತದೆ ಅಂದರೆ, ಕಲಶವನ್ನು ಸ್ಥಾಪನೆ ಮಾಡಿದ ತಕ್ಷಣ ದೇವರು ಬಂದು ಕುತ್ಕೊಂಡ್ಬಿಡ್ತಾನೆ, ಆ ದೇವರು ನಾವು ಕೊಡುವಂಥ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಎಲ್ಲರ ಮನೋಭಾವನೆ. ಅದಲ್ಲ. ಕಲಶವನ್ನು ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಆ ಭಗವತಿಗೆ ಸಲ್ಲುವತ್ತಂತಕ್ಕಂತಹ ಒಂದು ಯಂತ್ರ ಇರುತ್ತದೆ. ಆ ಯಂತ್ರವನ್ನು ಬರಿಬೇಕು ಅಂತ ಶಾಸ್ತ್ರ. ಅದು ಪಂಚವರ್ಣಗಳಲ್ಲಿ ಬರಿಬೇಕು. ಯಾವುದು ಕೇಳಿದ್ರೆ ಕೆಂಪು, ಹಳದಿ, ಬಿಳಿ, ಕಪ್ಪು, ಹಸಿರು, ಈ ವರ್ಣಗಳನ್ನು ಸೇರಿಸಿ ಯಂತ್ರವನ್ನು ಬರಿಬೇಕು. ತದನಂತರದಲ್ಲಿ ಅದರ ಮೇಲೆ ನಮಗೆ ಬೇಕಾಗಿರ್ತಕ್ಕ, ನಮಗೆ ಸೌಕರ್ಯಕ್ಕೆ ತಕ್ಕಂಥದ್ದು ಮಡಿಕೆ ಆಗಿರ್ಬೋದು, ಹಾಗೆ ತಾಮ್ರದಾಗಿರ್ಬೋದು, ಹಿತ್ತಾಳೆಯದಾಗಿರ್ಬೋದು, ಅಥವಾ ಬೆಳ್ಳಿ ಮತ್ತು ಚಿನ್ನ, ಅವರಿಗೆ ಅನುಕೂಲವಾಗಿರತಕ್ಕಂಥ ಕಲಶವನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಆ ಕಲಶದೊಳಗಡೆ ಪಂಚತತ್ವಗಳು ಅಂತ ಹೇಳ್ತಾರೆ. ಅಂದರೆ ಅಶ್ವತ್ಥ, ಆಲ, ಔದುಂಬರ, ನೇರಳೆ, ಮಾವು, ಈ 5 ಮರಗಳ ತೊಗಟೆಗಳನ್ನು ತೆಗೆದು ಆ ತೊಗಟೆಗಳನ್ನು ನೀರಿನಲ್ಲಿ ಕುದಿಸಿ, ಅಂದರೆ ನೀವು ಯಾವ ಪ್ರಮಾಣದ ಕಲಶವನ್ನು ತೆಗೆದುಕೊಳ್ತೀರೋ ಆ ಪ್ರಮಾಣದ ನೀರಿನಲ್ಲಿ ಅದನ್ನು ಬಿಸಿ ಮಾಡಿ ಅದರ ಅರ್ಕವನ್ನು ತೆಗೆದು ಆ ಅರ್ಕದಿಂದ ಕಲಶಕ್ಕೆ ನೀರನ್ನು ತುಂಬಿಸಬೇಕು. ಆ ತುಂಬಿಸಿದಂಥ ನೀರಿಗೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಆಮೇಲೆ ಲಾವಂಚಗಳನ್ನು ಹಾಕಿ, ತದನಂತರದಲ್ಲಿ ಆ ಲಕ್ಷ್ಮಿಯ ರೂಪವನ್ನು ಹೊಂದಿರತಕ್ಕಂತಹ ನಾಣ್ಯ ಅಥವಾ ನಮ್ಮ ಮನೆಯಲ್ಲಿರತಕ್ಕಂತಹ ನಾಣ್ಯವನ್ನು ಕಲಶದೊಳಗಡೆ ಹಾಕಿ ಅದಕ್ಕೆ ಪಂಚಪಲ್ಲವಗಳು ಅಂತ ಹೇಳ್ತೇವೆ. ಇದೇ ಅಶ್ವತ್ಥ, ಆಲ, ಔದುಂಬರ, ನೇರಳೆ ಮತ್ತು ಮಾವು, ಈ 5 ಸಸ್ಯಗಳ ಎಲೆಗಳನ್ನು ಅವರ ಕೇಶದ ರೂಪವಾಗಿ ಆ ಕಲಶದ ಮೇಲೆ ಇಟ್ಟು, ಅದಕ್ಕೆ ತೆಂಗಿನಕಾಯನ್ನು ಅದರ ಮೇಲೆ ಇಟ್ಟು, ಮುಖದ ರೂಪದಲ್ಲಿ ತೆಂಗಿನಕಾಯನ್ನು ಇಟ್ಟು, ಅದರ ಮೇಲೆ ಆ ಭಗವತಿಯ ಒಂದು ಚಿಹ್ನೆಯನ್ನು, ಅಂದರೆ ಭಗವತಿಗಿರತಕ್ಕಂತಹ ಚಿಹ್ನೆಯನ್ನು ಕಲಶದ ಮೇಲೆ ಕುಂಕುಮ ಮತ್ತು ಅರಿಶಿಣದಲ್ಲಿ ಬರೆದು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಧಾನ್ಯದ ಮೇಲೆ ನಾವು ಹೇಳ್ತೇವೆ, ಪಂಚವರ್ಣಗಳ ಮೇಲೆ ಧಾನ್ಯವನ್ನು ಹಾಕಬೇಕು. ಒಂದು ಪ್ಲೇಟಲ್ಲೋ ಅಥವಾ ಬಾಳೆ ಎಲೆಯಲ್ಲೋ ಅಕ್ಕಿಯನ್ನು ಅಥವಾ ಗೋಧಿಯನ್ನು ಧಾನ್ಯದ ಮೇಲೆ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಆವಾಹನೆಯನ್ನು ಮಾಡಬೇಕು. ಪ್ರಥಮವಾಗಿ ಮಹಾಲಕ್ಷ್ಮಿಯ ಸ್ತೋತ್ರದಿಂದಾಗಿರ್ಬೋದು ಅಥವಾ ಶ್ರೀ ಸೂಕ್ತದಿಂದಾಗಿರ್ಬೋದು, ನಮಗೆ ಬಂದರೆ ಅದನ್ನು ಹೇಳಿ, ಅಥವಾ ನೀವು ಯಾರ್ಯಾರ ಮನೆಯಲ್ಲಿ ನೀವು ಪುರೋಹಿತರನ್ನು ಕರೆಸಿ ಮಾಡ್ತೀರೋ ಅಂತ ಹೇಳಾದರೆ ಅವರು ಅದನ್ನು ಆವಾಹನೆಯನ್ನು ಮಾಡ್ತಾರೆ. ದರ್ಭೆಯ ಮೂಲಕವಾಗಿ ಆವಾಹನೆಯನ್ನು ಮಾಡಿ ಅವರಿಗೆ, ಆ ತಾಯಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡುವಂಥದ್ದು. ಆ ರೀತಿಯಾಗಿ ಮಾಡಿದಾಗ ಮಾತ್ರ ಅಲ್ಲಿ ಭಗವತಿ ಬರ್ತಾಳೆ. ಆ ಭಗವತಿ ಬಂದಾಗ ತದನಂತರದಲ್ಲಿ ಅವಳಿಗೆ ಷೋಡಶ ಉಪಚಾರ ಪೂಜೆ ಅಂತ ಹೇಳ್ತಾರೆ. 16 ವಿಧದ ಬಗೆಯಲ್ಲಿ ಸ್ನಾನ, ತದನಂತರ ಪಂಚಾಮೃತ ಅಭಿಷೇಕ, ಅಂಗಪೂಜಾದಿಗಳು, ಪುಷ್ಪ ಪೂಜಾದಿಗಳು, ಪತ್ರ ಪೂಜಾದಿಗಳನ್ನು ಮಾಡಿ ಅವಳಿಗೆ ಭಕ್ತಿಯಿಂದ ಪ್ರಾರ್ಥನೆ, ಮಂಗಳಾರತಿಯನ್ನು ಮಾಡಿ ನಾವು ಅವಳನ್ನು ಸ್ಮರಿಸತಕ್ಕಂಥದ್ದು. ಈ ರೀತಿಯಾಗಿ ತಾಯಿಯನ್ನು ನಾವು ಸೇವೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರತಕ್ಕಂಥ ಮಾತು.